ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದು ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಬಗ್ಗಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಬ್ಯಾಡಿಗೆಕಾಯಿ ಹಾಕ್ಕೊಳ್ತಿದ್ದೀನಿ. ಬ್ಯಾಡಿಗೆಕಾಯಿನ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಎಣ್ಣೆ ಹಾಕಿ ತುಂಬ ಹುರಿಬಾರ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. 2 ಸರ್ತಿ ಹಾಕ್ಕೊಂಡು ಹುರಿಬೇಕು. ಮೆಣಸಿನ್ಕಾಯಿನ 2 ಸರ್ತಿ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದೊಂದು ಇನ್ನೊಂದು ಸರ್ತಿ ಹಾಕಬೇಕು. ಸುಮ್ಮನೆ ಬೆಚ್ಚಗೆ ಮಾಡ್ಕೋಬೇಕಷ್ಟೇ. ಇದನ್ನು ತುಂಬ ಹುರಿಯೋಕ್ಕೆ ಹೋಗಲ್ಲ, ತುಂಬ ಹುರಿಬಾರ್ದು. ಹುರಿದಿದ್ದಾಗಿದೆ. ಇದನ್ನು ತಟ್ಟೆಯಲ್ಲಿ ಬಗ್ಗಿಸ್ಕೊಳ್ಳೋಣ. ನೋಡಿ ಹಾಕ್ತಾಯಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಸರ್ತಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆನ ಹುರ್ಕೊಳ್ಳೋಣ. ಇದು ಸ್ವಲ್ಪ ಕೆಂಪಗಾಗಬೇಕು. ಒಂದು ಸ್ವಲ್ಪ ಹುರಿದಿದ್ದು ಕೆಂಪಗಾಗಿದೆ. ಈಗ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಇದನ್ನು ಕೆಂಪಿಗೆ ಹುರ್ಕೋಬೇಕು. ಇದನ್ನು ಕೆಂಪಿಗೆ ಹುರ್ಕೊಳ್ಳೋಣ ಉದ್ದಿನಬೇಳೆನ. ಈಗ ಉದ್ದಿನಬೇಳೆ ಕೆಂಪಗಾಗಿದೆ, ಹುರಿದಿದ್ದೀನಿ. ಈಗ ಇದು ಬಿಸಿಯಾಗಿರ್ಬೇಕಾದ್ರೇ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಟರ್ಮರಿಕ್ ಪೌಡರ್ ನೋಡಿ ಹಾಕ್ಕೊಳ್ತಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಬಿಸಿ ಇದೆಯಲ್ಲ, ಅದರಲ್ಲೇನೆ ಅದು ಕೂಡ ಬಿಸಿ ಆಗುತ್ತೆ. ಅದನ್ನು ಒಂದನ್ನೇ ಮಾಡೋಕ್ಕೆ ಹೋದರೆ ಸೀದೋಗುತ್ತೆ, ಅಷ್ಟೊಂದು ಬೆರೆಯೋದಿಲ್ಲ. ನೋಡಿ ಈಗ ಬಿಸಿ ಆಗಿರಬೇಕಾದ್ರೆ ಹೀಗಂತ ಇದ್ದೀನಿ. ಇದರಲ್ಲೇ ಬಿಸಿ ಆಗುತ್ತೆ. ಬಿಸಿ ಆದಮೇಲೆ ಅದು ಕೆಂಪು ಥರ ಒಂದು ಸ್ವಲ್ಪ ಇದಾಗುತ್ತೆ. ಸ್ಟವ್ ಅಂದರೆ ಆಫ್ ಮಾಡಿಬಿಡ್ಬೇಕು. ನೋಡಿ ಇಷ್ಟ ಆಗಿದೆ, ಈ ಥರ ಕೆಂಪು ಬಂದಿದೆ. ಇದನ್ನು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಚಕ್ಕೆ ಮರಾಠಿ ಮೊಗ್ಗು ನೋಡಿ, ಇದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ತುಂಬ ಏನು ಹುರ್ಕೊಳ್ಳೋಷ್ಟಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿದೆ. ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಮೆಣಸು ಹಾಕ್ತಾ ಇದ್ದೀನಿ. ಈಗ ಮೆಣಸು ಹುರಿದಿದ್ದಾಗಿದೆ. ಚಿಕ್ಕ ಚಿಕ್ಕ ಅಂತ ಸೌಂಡ್ ಬಂದಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಈಗ ಹಿಂಗೆ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಹಿಂಗೆ ಹಾಕ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿ ಹಾಕ್ತಾ ಇದ್ದೀನಿ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಅಮ್ಮನ ಕೊಡೋವರೆಗೂ ಜೀರಿಗೆ ಹುರಿದಿದ್ದಾಗಿದೆ. ಈಗ ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟ್ಲೋವರೆಗೂ ಹುರ್ಕೋಬೇಕು. ಸಾಸಿವೆ ಹುರಿದಾಗಿದೆ. ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ನಾನು ಮೆಂತ್ಯ ಹಾಕಿ ಹುರಿತಾ ಇದ್ದೀನಿ. ಮೆಂತ್ಯ ಹುರಿದಾಗಿದೆ, ಕೆಂಪಗಾಗಿದೆ. ಇದನ್ನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿ
ಕರಿಬೇವಿದೆಯಲ್ಲ, ಕರಿಬೇವಿದ್ರ ಜೊತೆಲಿ ಹಾಕ್ತೀನಿ. ಇದೇ ಬಿಸಿಗೆ ಅದು ಬಾಡೋಗುತ್ತೆ ನೋಡಿ. ಬಿಸಿ ಜೊತೆಯಲ್ಲೇ ಕರಿಬೇವಿನ ಸೊಪ್ಪನ್ನು ಹಾಕಿ ಹುರ್ಕೋತಾ ಇದ್ದೀನಿ. ಆ ಬಿಸಿಗೆನೇ ಇದು ಎಲ್ಲ ಗರಿ ಗರಿ ಆಗುತ್ತೆ. ಇಷ್ಟು ಎಲ್ಲ ಗರಿ ಗರಿ ಆಗಿದೆ. ಈಗ ಇದನ್ನು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಬೆರೆಸ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಬೆರೆಸ್ಕೊಬೇಕು. ಬೆರೆಸಿದ್ದಾದಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಮಿಷಿನಿಗೆ ತೊಗೊಂಡೋಗಿ ಹಾಕಿಸ್ಕೊಂಬರ್ಬೋದು. ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಪುಡಿ ರೆಡಿಯಾಗಿದೆ. ಇದನ್ನು ಈಗ ಡಬ್ಬಕ್ಕೆ ತುಂಬಿಡಬೇಕು. ಈ ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.